ನೋಡಿ, ಅಂಬೇಡ್ಕರ್ ಈ ದೇಶದ ಆಸ್ತಿ. ಏನು ಇಡೀ 140 ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಸರಿಸಮಾನವಾಗಿ ಎಲ್ಲೂ ಒಂದು ರೀತಿ ಗಲಭೆಗಳಿಲ್ಲದೆ, ಒಂದು ಏನು ಮೌಢ್ಯಗಳು, ಮೂಢನಂಬಿಕೆಗಳು, ಮೇಲು ಕೀಳು, ಜಾತಿ ಅಸಮಾನತೆ, ಮೌಢ್ಯಗಳು ಇದ್ದಂಥ ವಾತಾವರಣದಲ್ಲಿ ಅಂಬೇಡ್ಕರ್ ಅವರ ಒಂದು ಸುದೀರ್ಘವಾದಂಥ ಹೋರಾಟ, ಮನುಕುಲ ಒಳ್ಳೆಯದಾಗಬೇಕು, ಎಲ್ಲರೂ ಸರಿಸಮಾನವಾಗಿ ತಮ್ಮ ಹಕ್ಕನ್ನು ತಾವು ಪಡ್ಕೊಂಡು ಶಾಂತಿಯುತವಾದಂಥ ವಾತಾವರಣದಲ್ಲಿ ಬದುಕು ಕಟ್ಕೊಬೇಕು ಅಂತೇಳಿ ಅವರು ಸುದೀರ್ಘವಾದಂಥ ಹೋರಾಟ ಮಾಡಿದಂಥವರು. ಅದರ ಜೊತೆಗೆ ಇಡೀ ದೇಶ ಸಂವಿಧಾನದಡಿಯಲ್ಲಿ ಒಂದು ಕಾನೂನಿಗೆ ಗೌರವ ತರಬೇಕು ಅಂತೇಳಿ ಸಂವಿಧಾನನ ರಚನೆ ಮಾಡಿ ಪ್ರತಿಯೊಬ್ಬರೂ ಸಹ ಇವತ್ತು ಹೋಗಿ ಸಂಸತ್ನಲ್ಲಿ ನೀವು MP ಗಳಾಗಿ, ಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ನೀವೇನು ಇವತ್ತು ಪದವಿಗಳಲ್ಲಿ ದೇಶನ ಕಟ್ತೀವಿ, ಉದ್ಧಾರ ಮಾಡ್ತೀವಿ ಅಂತ ನೀವು ಮಾತಾಡ್ತಾ ಇದ್ದೀರಿ. ಆದರೆ ಎಲ್ಲ ನೀವು ಅನುಭವಿಸ್ತಾ ಇರೋಂಥದ್ದು ಸಂವಿಧಾನದ ಮುಖೇನ ಅಂಬೇಡ್ಕರ್ ಅವರು ಮಾಡಿರೋಂಥ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನಾವೆಲ್ಲರೂ ಸಹ ಇವತ್ತು ಅಧಿಕಾರದಲ್ಲಿರೋಂಥದ್ದು. TMR ಅಂತವರು ಪ್ರಧಾನಮಂತ್ರಿ ಆಗಿರೋಂಥದ್ದನ್ನು ನಾವು ಇವತ್ತು ದೇಶ ಪೂರ್ತಿ ಅವ್ರನ್ನ ಒಪ್ಕೊಳ್ತಾ ಇದ್ದೇವೆ. ಅದೇ TMR ಅಂತ ಪ್ರಧಾನಮಂತ್ರಿ ಆಗಿರೋಂಥವರು ಸಂಪುಟದಲ್ಲಿರೋಂಥ ಅಮಿತ್ ಶಾ ಅವರವರು ಅಂಬೇಡ್ಕರ್ ಅವ್ರ ಬಗ್ಗೆ ತಾತ್ಸಾರವಾಗಿ ಏನೋ ಒಂದು ಅವ್ರಿಗೆ ಒಂದು ಅವಮಾನ ಮಾಡೋಂಥ ರೂಪದಲ್ಲಿ ಮಾತನಾಡಿರೋಂಥದ್ದು ಖಂಡನೀಯ. ಅವರು ಮಾಡಿರೋಂಥ ಒಳ್ಳೆಯ ಕೆಲಸದಿಂದ ಪ್ರತಿ ಹಂತದಲ್ಲೂ, ಪ್ರತಿ ನಿಮಿಷದಲ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ತುಳಿತಕ್ಕೊಳಗಾದ ಸಮಾಜ, ಮಧ್ಯಮ ವರ್ಗದ ಸಮಾಜಗಳು ಮತ್ತು ಮೇಲ್ವರ್ಗದ ಸಮಾಜಗಳು ಎಲ್ಲರೂ ಸಹ ಅವ್ರನ್ನ ಸ್ಮರಿಸೋಂಥದ್ದು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ BJPಯವರ ಮನಸ್ಥಿತಿ, ಅವ್ರ ಮುಖವಾಡ, ಅಂಬೇಡ್ಕರ್ ಅವ್ರ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯ ಇವರು ಅಮಿತ್ ಶಾ ಅವರ ಮೂಲಕ ಬಹಿರಂಗ ಆಗಿದೆ. ಕೂಡಲೇ ಅವರು ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದಾಗಬೇಕು, ಕ್ಷಮಾಪಣೆ ಕೇಳುವಂಥದ್ದಾಗಬೇಕು. 140 ಕೋಟಿ ಜನಗಳಿಗೂ ಸಹ ಅಂಬೇಡ್ಕರ್ ಅವ್ರ ವಿಚಾರವಾಗಿ ಮಾನ್ಯ ಮಂತ್ರಿಗಳು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಅವರ ಮಾತನ್ನು ಖಂಡಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ವಿರೋಧನೂ ಸಹ ಇದೆ. ನಾವು ಜೊತೆಗೆ ತಗೊಂಡೋಗ್ಬೇಕಂಥದ್ದು ನಮ್ಮಗಳ ಧ್ಯೇಯ ಉದ್ದೇಶ, ಕೂಡಿ ಬಾಳಂಥದ್ದು ಅಂಬೇಡ್ಕರ್ ಅವರ ನಿಲುವು. ಈ ಜಾತ್ಯತೀತದಲ್ಲಿ ಈ ದೇಶ ಒಗ್ಗೂಡಬೇಕು. ಅದನ್ನು ಒಡೆಯಂಥ ಕೆಲಸಗಳು, ಭಾವನೆಗಳಿಗೆ ಧಕ್ಕೆ ತರೋಂಥದ್ದು, ದೇವರನ್ನ ಪೂಜೆ ಮಾಡೋಂಥದ್ದು ಹಿಂದೂ ಧರ್ಮದಲ್ಲಿ ರಕ್ತಗತವಾಗಿ ನಮಗೆ ಬಂದಿದೆ. ಅದನ್ನು ನೀವು ವಿಶೇಷವಾಗಿ ಪಾಠ ಮಾಡೋದ್ರ ಮೂಲಕ ದೇವ್ರನ್ನ ನೀವು ಇಷ್ಟು ಬಾರಿ ನೀವು ಸ್ತೋತ್ರ ಮಾಡಿದರೆ ನಿಮಗೆ ವೈಕುಂಠ ಅದು ಸಿಗ್ತಾಯಿತ್ತು, ನೀವು ಅಂಬೇಡ್ಕರ್ನ ಯಾವಾಗಲೂ ತಗೊಳ್ತೀರಿ ಅಂತೇಳಿ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡೋಂಥ ವಿಚಾರವಾಗಿ ನೀವು ವ್ಯಂಗ್ಯವಾಗಿ ಮಾತಾಡಿರೋಂಥದ್ದು ಭಾಳ ನೋವು ತಂದಿದೆ. ಪ್ರತಿಯೊಬ್ಬರಿಗೂ ಸಹ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿರೋಂಥವರು ದಿನನಿತ್ಯನೂ ಸಹ ಅಂಬೇಡ್ಕರ್ ಅವರು ಸಹ ನಮಗೆ ಯಾರು ಸರಿಯಾದ ದಾರಿ ತೋರಿಸ್ತಾರೋ ಅವರೇ ನಿಜವಾದ ದೇವರು ಅಂತೇಳಿ ಭಾವಿಸಿ ಅವ್ರನ್ನ ಸ್ಮರಿಸೋಂಥ ಕೆಲಸ ಮಾಡ್ತಾರೆ. ಅದು ಖಂಡಿತವಾಗಲೂ ಸಹ ದೇಶಾದ್ಯಂತ ಇದಕ್ಕೆ ತಕ್ಕ ಉತ್ತರನ ಅಮಿತ್ ಶಾ ಅವರು ಕೊಡಬೇಕಾಗ್ತದೆ. ಅವ್ರು ರಾಜೀನಾಮೆನೂ ಕೊಡಬೇಕು, ಕ್ಷಮೆನೂ ಕೇಳಬೇಕು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಒಕ್ಕರ್ಲ ಅಭಿಪ್ರಾಯನೂ ಸಹ ಅದೇ ಆಗಿರ್ತದೆ.